ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಬಹಳ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ಪ್ರಶ್ನೆ ಪತ್ರಿಕೆಗಳನ್ನು ಇದೇ ವರ್ಷದ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದೇ ತಿಂಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ತೇಜಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ ಬೆಂಗಳೂರಿನಿಂದ ಆಗಿರುತ್ತೆ ಸರ್. ಈಗಾಗಲೇ ನಾವು 4 ಫಿಸಿಕ್ಸ್ ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿಕೊಟ್ಟಿದ್ದೇವೆ. ಔಟ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರೊಡ್ಯೂಸ್ ಪ್ರೊಪೋಗೇಟಿಂಗ್ ನೋಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆ್ಯನ್ ಆಕ್ಸಿಲರೇಟಿಂಗ್ ಚಾರ್ಜ್. ವಿದ್ಯಾರ್ಥಿಗಳೇ, ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸು ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ಫಿಸಿಕ್ಸಲ್ಲಿ ಔಟ್ ಇರುವಂಥವ್ರು ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಅಪ್ಲೋಡ್ ಮಾಡಿ. ವೆನ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಪ್ಲೈ ಟು ಎ ರೆಸಿಸ್ಟರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ದಿ ಆವ್ರೇಜ್ ಪವರ್ dissipated by resistor over a complete cycle is 0. Option C is the right answer. Question number 3. A real object is placed between pole and the principal focus of a concave mirror. The image formed is dash. Question number 3 right answer is A. Virtual and magnified is the right answer. Question number 4 my dear children. Two waves coming from two coherent sources overlap at a point to give maximum intensity. The phase difference between the superposing of waves may be dash. Question number 4 right answer is option B. Question number 5. In photoelectric effect experiment, if only the frequency of incident radiation is increased, then dash anta ide. Question number 5 right answer is option B, that is stopping potential increases anta. ಯಾಕೋ ವಿದ್ಯಾರ್ಥಿ ಡಿ ಹಾಕಿದ್ದಾರೆ. ನಾನು ಹೇಳಿದ್ದಲ್ವಾ, ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸು ಅಥವಾ ಎಕ್ಸ್ಪರ್ಟೀಸ್ಗಳು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಸರಿಯಾದ ಉತ್ತರವನ್ನು ಕ್ವಶನ್ ನಂಬರ್ 1 to 10 ಅಪ್ಲೋಡ್ ಮಾಡಿ ಕೊಡಿ. ಐಡೆಂಟಿಫೈ ದಿ ಟ್ರೈವೇಲೆಂಟ್ ಇಂಪ್ಯೂರಿಟಿ ಅಮಾಂಗ್ ದೆಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಂಡಿಯಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್. ಎನರ್ಜಿ ಗ್ಯಾಪ್ ಬಿಟ್ವೀನ್ ದೇರ್ ಕಂಡಕ್ಷನ್ ಆ್ಯಂಡ್ ಏನಿದು ವೇಲೆನ್ಸ್ ಬ್ಯಾಂಡ್ಸ್ ಫಾರ್ ದ ಗಿವನ್ ಸಬ್ಸ್ಟೆಂಟ್ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಆನ್ಸರ್ಸ್ ಗಿವನ್ ಇನ್ ದಿ bracket. Working principle of optical fiber is dash, that is total internal reflection is the right answer. Question number 9. Minimum energy required by an electron to escape from metal surface is called dash. Work function is the right answer. The ratio of number of hole to number of electron in an intrinsic semiconductors is dash. ರೈಟ್ ಆನ್ಸರ್ ಈಸ್ 1. ವಿದ್ಯಾರ್ಥಿಗಳೇ, ಯಾರೆಲ್ಲ ಎಕ್ಸ್ಪರ್ಟೀಸ್ ಇದ್ರೋ ಫಿಸಿಕ್ಸು, ದಯವಿಟ್ಟು ಆನ್ಸರ್ಗಳು ತಪ್ಪಾದರೆ ಕಮೆಂಟ್ ಮುಖಾಂತರ ತಾವುಗಳು ಸರಿಯಾದ ಆನ್ಸರ್ಗಳನ್ನು ಅಪ್ಲೋಡ್ ಮಾಡಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಪ್ಲೀಸ್ ಶೇರ್ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ all pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ 100% ನಾವು ಅಪ್ಲೋಡ್ ಮಾಡಿಕೊಟ್ಟಂತಹ ಕ್ವಶನ್ ಪೇಪರ್ಸ್ಗಳೇ ಬರ್ತಾ ಇದ್ದಾವೆ. ನಾನು ಕೊಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಬರ್ತಾ ಇವೆ. ದಯವಿಟ್ಟು ತಾವುಗಳು ಎಲ್ಲರೂ ಕೂಡ ಆಯಿತಾ, ಗ್ರಾಮರ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಪ್ಲೀಸ್ ಯುಟಿಲೈಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.